ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಸೋಮವಾರ. ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸ್ಕೊಡ್ತಾ ಹೋಗ್ತೇವೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನು ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಮೊದಲಿಗೆ ಇವತ್ತು ಸೋಮವಾರ, ಈ ದಿನದ ವಿಶೇಷತೆ ತಿಳಿಸೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭಶ್ಚಾನೇಕಥಾಯ ಶರತೌ ವಾಚನ್ನ ಸದತಾ ತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು. ತ್ರಯೋದಶಿ ತಿಥಿ, ಮೂಲ ನಕ್ಷತ್ರ. ಈ ದಿವಸ ಶಿವಸರಸ್ವತಿಯರನ್ನು ಆರಾಧಿಸುವ ದಿವಸ. ಮೂಲ ನಕ್ಷತ್ರವೂ ಇದೆ, ಸೋಮವಾರವೂ ಆಗಿದೆ. ಈ ಕಾರಣದಿಂದ ಅವನನ್ನು ಜ್ಞಾನಸ್ವರೂಪಿ ಅಂತ ಕರೀತಾರೆ. ಸರಸ್ವತಿ ಶಾರದೆ ಜ್ಞಾನದ ಅಧಿದೇವತೆಯಾಗಿದ್ದಾಳೆ. ಹೀಗಾಗಿ ಅರಿವಿನ ದೇವತೆಗಳ ಆರಾಧನೆಗೆ ಇದೊಂದು ಪ್ರಶಸ್ತ ಕಾಲವಾಗಿದೆ. ವಿದ್ಯಾರ್ಥಿಗಳ ಆದಿಯಾಗಿ ಅಧಿಕಾರದಲ್ಲಿರ್ತಕ್ಕಂಥ ಪ್ರಧಾನಿಗಳವರೆಗೆ ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು, ಪ್ರಧಾನವಾದದ್ದು ಅರಿವು. ಅರಿವೇ ಗುರು ಅಂತಲೇ ನಮ್ಮಲ್ಲಿ ಹೇಳ್ತಕ್ಕಂಥದ್ದಲ್ವ. ಹೀಗಾಗಿ ಇಂಥ ಅರಿವು ಅದು ಪ್ರತಿಯೊಬ್ಬರಿಗೂ ಉಂಟಾಗಬೇಕು ಅಂದರೆ ಈ ಶಿವಸರಸ್ವತಿಯರನ್ನು ಪ್ರಾರ್ಥಿಸಬೇಕು. ಈ ದಿವಸ ನಿಮಗೆ ಸಾಧ್ಯವಾದರೆ ಶಿವ ಅಷ್ಟೋತ್ತರವನ್ನು, ಸರಸ್ವತಿ ಅಷ್ಟೋತ್ತರಗಳನ್ನು ಅವುಗಳನ್ನು ಹೇಳ್ಕೊಳ್ಳಿ. ಮನಸ್ಸಿನಲ್ಲೇ ಪ್ರಾರ್ಥನೆ. ಶೃಂಗೇರಿ ಶಾರದಮ್ಮನವ್ರನ್ನ ಶಿವ ಅಂದುಕೊಳ್ಳೆ ಎಲ್ಲ ಕ್ಷೇತ್ರಗಳಲ್ಲಿರೋ ಕಾಶಿಯಿಂದ ಕೇದಾರನಾಥದಿಂದ ಹಿಡಿದು ರಾಮೇಶ್ವರದವರೆಗೆ ಶಿವಕ್ಷೇತ್ರಗಳು ಹಲವಿದ್ದಾವೆ. ಮನಸ್ಸಿನಲ್ಲೇ ಅವುಗಳನ್ನೆಲ್ಲ ತಂದುಕೊಳ್ಳೋ ಶಕ್ತಿ ಪ್ರತಿಯೊಬ್ಬರಿಗೂ ಇದೆ. ಹೀಗಾಗಿ ನಿಮಗೆ ಯಾವುದು ಆ ಭವ್ಯ ದಿವ್ಯ ಕ್ಷೇತ್ರ ಅನಿಸುತ್ತೋ ಅದನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಆಗುತ್ತೆ. ಶಿವಸ್ಮರಣೆ ಹಲವು ಬಗೆಗಳಲ್ಲಿದೆ. ಒಂದು ದಾಸರ ಪದ್ಯದಲ್ಲೂ ಶಿವ ಶಿವ ಎನ್ನದ ನಾಲಿಗೆ ಇಲ್ಲ. ನಾವು ಕಳೆದ ಕೆಲವು ದಿನಗಳ ಹಿಂದೆ ಎಸ್ ಜಾನಕಿಯವರು ಆಗಲಿ ಹೋದಾಗ ನಾವು ಕೇಳಿದ್ದೇ ಹಾಡನ್ನು. ಆ ಹಾಡನ್ನು ಕೇಳಿಸ್ಕೊಂಡ್ರೂ ಶಿವಸ್ಮರಣೆ ಆಗಿ ಹೋಗಿಬಿಡುತ್ತೆ. ಆಕೆಯೇ ಹೇಳಿದ ತುಂಗಾತೀರ ವಿಹಾರಿಣಿ, ಆ ಹಾಡನ್ನು ಕೇಳಿದ್ರೂ ಶಾರದಮ್ಮನವರ ಆರಾಧನೆ ಆಗುತ್ತೆ. ಹೇಗಾದರೂ ಸರಿ, ಹಲವು ದಾರಿಗಳಿದ್ದಾವಲ್ಲ, ಹೇಗಾದರೂ ಸರಿ, ಅಂತೂ ಆ ಉಭಯ ದೇವತೆಗಳ ಪ್ರಾರ್ಥನೆ ಈ ದಿವಸ ನಮಗೆ ಒಂದು ಅರಿವನ್ನು, ಬದುಕಿಗೆ ಬೇಕಾಗಿರತಕ್ಕಂತಹ ಸ್ಪಷ್ಟತೆಯನ್ನು, ನಿರ್ಣಯಗಳು ತೆಗೆದುಕೊಳ್ಳುವಾಗ ಎಷ್ಟೋ ಬಾರಿ ಗೊಂದಲ ಉಂಟಾಗ್ತಾ ಇರುತ್ತೆ. ಆಗ ಈ ದೇವತೆಗಳ ಆರಾಧನೆಯಿಂದ ಒಂದು ಸ್ಪಷ್ಟ ನಿಲುವು ಸಿಗುತ್ತೆ. ಒಬ್ಬ ಜಡ್ಜಿಂದ ಹಿಡಿದು ಹೇಗೆ ಹೇಳಬೇಕು, ಯಾವ ಉತ್ತರ ಕೊಡಬೇಕು, ಯಾವುದನ್ನು ನಾನೀಗ ಹೊರಡಿಸಬೇಕು, ಯಾವುದನ್ನು ಹೇಳಬೇಕು ಅನ್ನುವ ಗೊಂದಲ ಇದ್ದಾಗ ನೋಡಿ, ಈ ದೇವತೆಗಳ ಆರಾಧನೆಯಿಂದ ಒಂದು ಸ್ಪಷ್ಟವಾದ ಎಂತು ರಕ್ಷಮಿಂಚಂತೆ ಬುದ್ಧಿಯ ಸಂಯೋಜಯಂತಿ ತಮ್ಮಂತಲೇ ಪ್ರಾರ್ಥನೆಗೆ ಫಲ ಏನು ಅಂದರೆ ಇದು. ದೇವತೆಗಳು ಈ ಉಪಾಸನೆ ಮಾಡೋದ್ರಿಂದ ಬುದ್ಧಿಯನ್ನು ಸರಿಪಡಿಸಿಬಿಡ್ತಾರೆ. ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ತೆಗೆದುಕೊಳ್ಬೇಕು, ಎಸ್ ಇದು ಸರಿ ಅಂತ ಅನ್ನಿಸ್ತಾ ಇದೆ, ಮನಸ್ಸಿಗೆ ಒಂದು ಅನಿಸುತ್ತೆ ನೋಡಿ, ಇದು ಅನ್ನಿಸ್ತಾ ಇದೆ ಸರಿ ಅಂತ, ಇದನ್ನು ಮಾಡೋಣ ಅಂತ. ನಾವು ಹೊರಗಡೆ ಏನಕ್ಕೋ ಅಪೇಕ್ಷೆ ಪಡ್ತಾ ಇರ್ತೀವಿ, ಆದರೆ ಒಳಗಿನ ಮನಸ್ಸು ಇದಲ್ಲ ಅಂತ ಇರುತ್ತೆ ನೋಡಿ. ಆ ಇದಲ್ಲ ಅನ್ನೋದನ್ನು ಮಾಡಿಬಿಟ್ರೆ ಅದೇ ದೈವ ವಸ್ತುತಃ. ಹೀಗಾಗಿ ಅಂಥದ್ದೊಂದು ಸ್ಪಷ್ಟ ನಿರ್ಣಯ, ನಿಲುವನ್ನು ಆ ಉಭಯ ದೇವತೆಗಳು ಕರುಣಿಸ್ತಾರೆ. ಆ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮನುಷ್ಯ ಅಂದ ಮೇಲೆ ಅಲ್ಲಿ ಗೊಂದಲಗಳಿರುತ್ತೆ. ಗೊಂದಲಗಳಿದ್ದಾಗ ದೈವ ಆರಾಧನೆ ಮಾಡಬೇಕು. ಅದರಲ್ಲೂ ಶಿವನ ಆರಾಧನೆಗೆ ಹಲವು ದಾರಿಗಳಿದೆ ಅನ್ನೋದನ್ನು ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ವೀಕ್ಷಕರೇ, ಮೊದಲ ಸಂದೇಶ ಪ್ರತಿಮಾ ಮಂಜುನಾಥ್, ಬೆಂಗಳೂರಿಂದ. ಇವರು ಹುಟ್ಟಿದ ದಿನಾಂಕ 29/8/1984, ಹುಟ್ಟಿದ ಸಮಯ 9:30 AM. ಇವರ ಪ್ರಶ್ನೆ: ಮನೆ ನಿರ್ಮಾಣ ಮಾಡಲು ಸಾಧ್ಯ ಆಗುತ್ತಾ? ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಪರಿಹಾರ ತಿಳಿಸಿ ಅಂತಿದ್ದಾರೆ. ಪ್ರತಿಮಾ ಅವರ ಪ್ರಶ್ನೆ, ಒಂದು ಮನೆ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತಾ, ಮುಂದೆ ಹೇಗಿದೆ ಅಂತೆಲ್ಲ ಕೇಳಿದ್ದಾರೆ. ನೋಡಿ ತಮ್ಮ ಜಾತಕವನ್ನು ಪರಿಶೀಲಿಸಿದ್ರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ನೀವು ಮನೆ ಬಗ್ಗೆ ಸ್ಪಷ್ಟವಾಗಿ ಕೇಳಿದ್ದೀರಿ, ಮನೆ ಆಗುತ್ತಾ ಇಲ್ವಾ ಅಂತ. ಚತುರ್ಥಾಧಿಪತಿ ಹೇಗಿದ್ದಾನೆ ನಿಮ್ಮ ಜಾತಕದಲ್ಲಿ? ಇದು ತುಂಬ ಬಲಿಷ್ಠನಾಗಿದ್ದಾನೆ. ಗುರು ಚತುರ್ಥ ಸ್ಥಾನದಲ್ಲೇ ಇರೋದು ತುಂಬ ಒಳ್ಳೆಯದು. ಅಲ್ಲಿ ಶಾಸ್ತ್ರದಲ್ಲೇ ಒಂದು ಮಾತಿದೆ,
ಬಂಧೂಪಕಾರಂ ಕೃಷಿಕರ್ಮ ಸಿದ್ಧಿಂ ಸ್ತ್ರೀಸಂಗಮಂ ವಾಹನ ಲಾಭಮೇತಿ ಕ್ಷೇತ್ರಗೃಹಂ ನೂತನಮರ್ಥಸಿದ್ಧಿಂ ಸ್ಥಾನ ಪ್ರಶಸ್ತಂ ಸುಖೇಶದಾಯೇ ಅಂತ. ಹೀಗಾಗಿ ಇವೆಲ್ಲ ಉಂಟಾಗುತ್ತೆ ಅಂತ. ಬಂಧೂಪಕಾರ, ಕೃಷಿಕರ್ಮ, ಕೃಷಿ ಕರ್ಮಸಿದ್ಧಿ, ಕಾರ್ಯಸಿದ್ಧಿ, ಸ್ತ್ರೀಸಂಗಗಳು, ಅಂದರೆ ಭಾರ್ಯ ಸೌಖ್ಯ ಇತ್ಯಾದಿ ಎಲ್ಲ ಉಂಟಾಗ್ತಕ್ಕಂಥದ್ದು ಚತುರ್ಥಾಧಿಪತಿಯಿಂದಾಗಿ. ಸೌಖ್ಯತೆ, ಸುಖ ಅನ್ನೋದು ಚತುರ್ಥ ಸ್ಥಾನ. 4ನೇ ಮನೆ ತುಂಬ ಚೆನ್ನಾಗಿದ್ಬಿಟ್ರೆ ಸೌಖ್ಯತೆಗೆ ಕೊರತೆ ಇರಲ್ಲ ಅಂತ. ಆ ರೀತಿಯಲ್ಲಿ ನಿಮಗೆ ಸೌಖ್ಯಕ್ಕೆ ಕೊರತೆ ಇಲ್ಲದ ಹಾಗೆ ಗ್ರಹಗಳ ಅನುಗ್ರಹ ಆಗಿಬಿಟ್ಟಿದೆ. ಅದರಲ್ಲೂ ಗುರು ಈಗ ತಮಗೆ ಗುರುದಶೆಯೇ ನಡೀತಾ ಇದೆ. ಗುರುದಶೆಯಲ್ಲಿ ತಮಗೀಗ ಶನಿಶ್ಚರನ ಭುಕ್ತಿ ಕಾಲ ನಡೀತಾ ಇದೆ. ಶನಿಶ್ಚರನು ಧನಸ್ಥಾನದಲ್ಲಿ ಬಲಿಷ್ಠನಾಗಿದ್ದಾನೆ. ಹೀಗೆ ಒಳ್ಳೆಯ ಗ್ರಹಗಳ ಕಾಲವಿದ್ದಾಗ ಸ್ವಾಂ ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು ಸ್ವಾಂ ಸ್ವಾಂ ದಶಾಮುಪಗತಾನ್ ಸ್ವಫಲಪ್ರದಾಸ್ಯು, ಇದು ಮಾತು. ಆಯಾ ದಶಾಕಾಲಗಳಲ್ಲಿ ಬಲಿಷ್ಠರಾದ ದಶಾಭುಕ್ತಿ ಕಾಲಗಳಲ್ಲಿ ನಿಸ್ಸಂಶಯವಾಗಿ ಆ ಫಲ ಬರ್ತದೆ ಅಂತ. ತಾವೀಗ ಪ್ರಯತ್ನ ಮಾಡಿ ಮನೆಗೆ, ಖಂಡಿತ ಅನುಕೂಲ ಆಗುತ್ತೆ. ಹಣಕಾಸಿಗೂ ಕೊರತೆ ಆಗುವುದಿಲ್ಲ. ಹೇಗೆ ಮನೆ ಕಟ್ಟಿದ್ವಿ ಅದು ಗೊತ್ತೇ ಇಲ್ಲ. ಒಂದು ಹೂವು ಕಟ್ಟಿದ ಹಾಗೆ ಕಟ್ಟಿಬಿಡ್ತೀರ. ಆ ರೀತಿಯಲ್ಲಿ ಚೆನ್ನಾಗಿದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಿಕ್ಕಬಳ್ಳಾಪುರದಿಂದ ದಂಪತಿಗಳು ಕೇಳ್ತಾ ಇದ್ದಾರೆ. ಪತಿಯ ಹೆಸರು ಅಶೋಕ್. ಇವರು ಹುಟ್ಟಿದ ದಿನಾಂಕ 6/5/1991, ಹುಟ್ಟಿದ ಸಮಯ 8 PM. ಪತ್ನಿ ನಂದಿನಿ. ಇವರು ಹುಟ್ಟಿದ ದಿನಾಂಕ 5/7/1991, ಹುಟ್ಟಿದ ಸಮಯ 10:30 AM. ಇವರ ಪ್ರಶ್ನೆ ಸಂತಾನದ ಬಗ್ಗೆ ತಿಳಿಸಿ ಅಂತ. ನಂದಿನಿ ದಂಪತಿ ಪ್ರಶ್ನೆ ಕಳಿಸಿದ್ದಾರೆ ಸಂತಾನದ ವಿಚಾರವಾಗಿ. ಸಂತೋಷ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿಕೊಂಡಾಗ ಅಶೋಕ್ ಅವರ ಜಾತಕವನ್ನು ಗಮನಿಸ್ಕೊಳ್ಳೋದಾದರೆ ಮೊದಲಿಗೆ ನೋಡಿ, ಇವರು ತಮ್ಮದು ವೃಶ್ಚಿಕ ಲಗ್ನವಾಗಿದೆ. ಪಂಚಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ, ಉಚ್ಚ ಸ್ಥಾನದಲ್ಲಿದ್ದಾನೆ. ಪಂಚಮ ಸ್ಥಾನದಲ್ಲಿ ಬುಧ ನೀಚನಾಗಿದ್ದಾನೆ. ಆದರೆ ಆ ನೀಚ ಭಂಗ ರಾಜಯೋಗ ಏರ್ಪಾಡಾಗಿದೆ ನಿಮ್ಮ ಜಾತಕದಲ್ಲಿ. ಹೀಗಾಗಿ ತುಂಬ ಅಚ್ಚುಕಟ್ಟಾಗಿ ಪರಿಶೀಲಿಸಿದ್ರೆ ಬಲ ಇಲ್ಲ ಅಂತಿಲ್ಲ. ಈಗ ಬುಧಭುಕ್ತಿ ನಡೀತಾ ಇದೆ. ಹೀಗಾಗಿ ತಾವು ವಿಷ್ಣುವಿನ ಆರಾಧನೆಯನ್ನು ಮಾಡೋದರಿಂದ, ನಿರಂತರವಾಗಿ ವಿಷ್ಣು ಸಹಸ್ರನಾಮ ಪಠಣ ಮಾಡೋದರಿಂದ ಅನುಕೂಲ ಆಗಿಬಿಡುತ್ತೆ. ಈ ಫಲ ನಿಮಗೆ ಸಿದ್ಧಿಯಾಗುತ್ತೆ, ಯೋಚನೆ ಮಾಡಿಬಿಡಿ. ಇನ್ನು ನಿಮ್ಮ ಮನೆಯವ್ರ ಜಾತಕ ಗಮನಿಸ್ಕೊಂಡ್ರೆ ಭಾಗ್ಯಾಧಿಪತಿ ಪಂಚಮಾಧಿಪತಿ ಎರಡನ್ನೂ ಗಮನಿಸ್ಕೊಂಡಾಗ ಈ ಗುರು ಇಲ್ಲಿ ಸ್ವಲ್ಪ ಮಟ್ಟಿಗಿನ ಸ್ವಲ್ಪ ಹಿನ್ನಡೆಯನ್ನು ಸೂಚಿಸ್ತಾ ಇದೆ. ಹಾಗಂತ ತೊಡಕು ಅಂತ ಅರ್ಥ ಅಲ್ಲ. ಗುರುಚರಿತ್ರೆ ಪಾರಾಯಣ ಮತ್ತು ಸುಬ್ರಹ್ಮಣ್ಯ ಪ್ರಾರ್ಥನೆ ತಾವು ಮಾಡೋದರಿಂದ, ಈ 3 ಆರಾಧನೆ, ಒಂದು ವಿಷ್ಣು ಸಹಸ್ರನಾಮ ಪಾರಾಯಣ ಪ್ರತಿ ದಿವಸ ಮಾಡೋದು, ಒಂದು 6 ತಿಂಗಳು ಗುರಿ ಇಟ್ಟುಕೊಳ್ಳಿ. 108 ಬಾರಿ ನೀವು ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಅಂದರೆ 6 ತಿಂಗಳು ಅಥವಾ 108 ಅಂತ ಅರ್ಥ. ಪ್ರತಿ ದಿವಸ 108 ದಿವಸ ನಿರಂತರವಾಗಿ ಮಾಡೋದು ಇದನ್ನು. ಹಾಗೆ ಎರಡನೇದು, ಒಂದು ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷ ಪ್ರಾರ್ಥನೆ, ಸುಬ್ರಹ್ಮಣ್ಯ ಹವನ, ಸಂತಾನಪರದ ಸುಬ್ರಹ್ಮಣ್ಯ ಹವನ ಅಂತಲೇ ಇದೆ. ಸಾಧ್ಯವಾದರೆ ಅದನ್ನು ಮಾಡಿಸಿ. ಗ್ರಹಶಾಂತಿಯ ಜೊತೆಗೆ ಗುರು ಶ್ರದ್ಧೆ, ಗುರು ಭಕ್ತಿಯೂ ಬೇಕು. ಯಾಕೆಂದರೆ 2 ಗ್ರಹಗಳು ತೊಡಕಾಗಿದ್ದಾಗ ಅವುಗಳೇ ಈ ಫಲವನ್ನು ಕೊಡುವಾಗ ಆ ಗ್ರಹಾರಾಧನೆ ಅಥವಾ ಆ ದೇವತೆಗಳ, ಆ ಗ್ರಹಗಳಿಗೆ ಇರತಕ್ಕಂಥ ದೇವತಾ ಆರಾಧನೆಯಿಂದ ನಮಗೆ ಫಲ ಸಿಗುತ್ತೆ ಅಂತ. ಹೀಗಾಗಿ ಗುರುಚರಿತ್ರೆ ಪಾರಾಯಣ ಮಾಡಿಸಿ, ಸುಬ್ರಹ್ಮಣ್ಯ ಹವನ ಹಾಗೂ ವಿಷ್ಣು ಸಹಸ್ರ ಪಾರಾಯಣ, ಅದು ನಿಮಗೆ ಸಹಜವಾಗಿ ಇಬ್ಬರು ಮಾಡಿ ಅದನ್ನು ಶೀಘ್ರದಲ್ಲಿ ಅನುಕೂಲ ಆಗುತ್ತೆ. ಇವಿಷ್ಟನ್ನು ನೀವು ಒಂದು 6 ತಿಂಗಳಲ್ಲಿ ಮುಗಿಸಿ, ಅಷ್ಟಲ್ಲಿ ನಿಮಗೆ ಭಗವದ್ ಕೃಪೆಯಿಂದ ಅನುಕೂಲ ಆಗಿಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಬೆಂಗಳೂರಿಂದ ಸುಮುಖ ಅದ್ವೈತ. ಇವರು ಹುಟ್ಟಿದ ದಿನಾಂಕ 16/6/2017, ಹುಟ್ಟಿದ ಸಮಯ 6:16 PM. ಇವರ ಪ್ರಶ್ನೆ ಶಿಕ್ಷಣ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ಸುಮುಖ ಅದ್ವೈತ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಬೇಕಾಗಿದೆ, ಶಿಕ್ಷಣದ ಬಗ್ಗೆ ನೋಡೋಣ. ನೋಡಿ, ಈ ಜಾತಕವನ್ನು ಪರಿಶೀಲಿಸಿದರೆ ಇದು ವೃಶ್ಚಿಕ ಲಗ್ನ. ಲಗ್ನದ ಅಧಿಪತಿ ಕುಜ ಈ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿ ರವಿಯುಕ್ತನಾಗಿರತಕ್ಕಂಥದ್ದು. ಲಗ್ನಾಧಿಪತಿ ಈ ಮೌಢ್ಯನಾಗಿದ್ದಾನೆ. ಕುಜನಿಗೆ 17 ಡಿಗ್ರಿ ಅಂತರ ಇರಬೇಕು ಅಂತ ಶಾಸ್ತ್ರದಲ್ಲಿ ನಿರೂಪಣೆ ಮಾಡ್ತಾರೆ. ಅಷ್ಟಿಲ್ಲ ಇಲ್ಲಿ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರು ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ. 2028 ಜನವರಿವರೆಗೂ ಶುಕ್ರನ ಕಾಲ ನಡೀತಾ ಇದೆ. ಶುಕ್ರ ವ್ಯಯಾಧಿಪತಿಯಾಗಿ ರೋಗ ಸ್ಥಾನದಲ್ಲಿ ಇದ್ದಾನೆ ಬೇರೆ. ಹೀಗಾಗಿ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಒಂದು ಗ್ರಹಶಾಂತಿಯನ್ನು ಮಾಡಿಸಿ, ಒಂದು ದುರ್ಗಾ ದೀಪ ನಮಸ್ಕಾರ ಇದನ್ನು ಮಾಡಿಸೋದು ತುಂಬ ಒಳ್ಳೆಯದು. ತನ್ನ ಮೂಲಕ ಆರೋಗ್ಯ ಬಲ ಬರುತ್ತೆ ಈ ಮಗುವಿಗೆ. ಹೀಗಾಗಿ ದಯವಿಟ್ಟು ಅದನ್ನು ಮಾಡಿಸಿ. ಯಾಕಂದರೆ ದುಸ್ಥಾನದಲ್ಲಿರ್ತಕ್ಕಂಥ ಕಾಲದಲ್ಲಿ ಗ್ರಹಾರಾಧನೆ, ಭಗವತ್ ಕೃಪೆ ಇದು ಉಂಟಾಗಬೇಕು. ಹೀಗಾಗಿ ಅದನ್ನು ಮಾಡಿಸಿ. ವಿದ್ಯಾಭ್ಯಾಸಕ್ಕೆ ಗಮನಿಸ್ಕೊಂಡು ಸ್ವಲ್ಪ ವಿದ್ಯಾಭ್ಯಾಸಕ್ಕೆ
ಶನೈಶ್ಚರ ದ್ವಿತೀಯದಲ್ಲಿ ಸ್ವಲ್ಪ ಒರಟತನ, ಕೋಪ, ಸಿಡುಕೋದು, ಮಾತು ಕೇಳದೇ ಇರೋದು, ಹಠ ಇದೆಲ್ಲ ಇರ್ತದೆ. ಹೀಗಾಗಿ ಆಂಜನೇಯ ಪ್ರತಿ ಶನಿವಾರ ಆರೋಗ್ಯ ದೃಷ್ಟಿಯಿಂದ ಅದನ್ನು ಹೇಳಿದೆ, ಅದು ಮುಗೀತು. ಇದು ವಿದ್ಯಾಭ್ಯಾಸದ ಬಲಕ್ಕಾಗಿ, ವಿದ್ಯಾಬಲಕ್ಕಾಗಿ ಪ್ರತಿ ಶನಿವಾರ ಆಂಜನೇಯ ಸನ್ನಿಧಾನಕ್ಕೆ ಹೋಗಿ ಜೇನಿನಿಂದ ಅಭಿಷೇಕ ಮಾಡಿಸಿ ಆ ಜೇನನ್ನು ಸ್ವಲ್ಪ ಪ್ರಸಾದ ತಿನ್ನಿಸಿ. ಇದು ತುಂಬ ಸಹಾಯವಾಗುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ಮುಂದಿನ ಸಂದೇಶ ಹಾಸನದಿಂದ ಮೋಹನ್ SL. ಇವರು ಹುಟ್ಟಿದ ದಿನಾಂಕ 8/6/2000, ಹುಟ್ಟಿದ ಸಮಯ 1:25 PM. ಇವರ ಪ್ರಶ್ನೆ, MBBS ಪೂರ್ಣಗೊಂಡಿದೆ, UPSC ಮಾಡಬೇಕು ಅಂತ ಇದ್ದೀನಿ, ಮಾಡಬಹುದಾ ಇಲ್ಲ ವೈದ್ಯ ವೃತ್ತಿಯನ್ನು ಮುಂದುವರಿಸೋದಾ, ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಮೋಹನ್ ಅವರ ಪ್ರಶ್ನೆ, MBBS ಮುಗಿಸಿದ್ದಾರೆ, ಈಗ UPSC ಮಾಡಬೇಕು ಅಂತಿದೆ ಅವರಿಗೆ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಸ್ಥಾನವನ್ನು ಗಮನಿಸಿಕೊಂಡ್ರೆ ಕರ್ಮಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ, ಆ ಬಲ ಚೆನ್ನಾಗಿದೆ. ಹೀಗಾಗಿ ಬುಧನಿಂದ ಭದ್ರಯೋಗ ಅಂತ ಶಾಸ್ತ್ರಗಳು ನಿರೂಪಿಸ್ತವೆ. ಭದ್ರಯೋಗ, ಭೂಪೋ ಭದ್ರಕ ಯೋಗಿ ಅಂತ ಅಧಿಕಾರಿಗಳಾಗ್ತಾರೆ. ಭೂಪ ಅಂತಂದರೆ ಚಕ್ರವರ್ತಿ ಅಂತ, ಆ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಎಲ್ಲಿ? ವೈದ್ಯಕೀಯ ಕ್ಷೇತ್ರದಲ್ಲೇ ಚೆನ್ನಾಗಿದೆ. ಕುಜಯುಕ್ತನಾಗಿರೋದ್ರಿಂದ ವಸ್ತುತಃ ನೀವು ಆಯುರ್ವೇದ ಮಾಡಬೇಕಾಗಿತ್ತು. ಬುಧ ಕುಜ ಒಟ್ಟಾಗಿದ್ದರೆ ಸಾಮಾನ್ಯವಾಗಿ ಆಯುರ್ವೇದ ಗಿಡಮೂಲಿಕೆಗಳಲ್ಲಿ ನೈಪುಣ್ಯತೆ, ನಿಷ್ಣಾತತೆ ಬರುತ್ತದೆ ಅಂತಕ್ಕಂಥದ್ದು ಶಾಸ್ತ್ರ ನಿರೂಪಿಸಿದೆ. ಹೀಗಾಗಿ ಅವುಗಳಲ್ಲಿ ಬಲ ಬರುತ್ತೆ ಅಂತ. ಇರಲಿ, MBBS ಮಾಡಿದ್ದೀರಲ್ಲ, ಈಗ ಅದರಲ್ಲಿ ಮುಂದುವರಿರಿ, ಅದು ನಿಮಗೆ ತುಂಬ ಚೆನ್ನಾಗಿದೆ. MS ಮಾಡಿದ್ರೆ ಬಹಳ ಒಳ್ಳೆಯದು, ಒಳ್ಳೆಯ ಸರ್ಜನ್ ಆಗಬಹುದು ಅನ್ನೋದನ್ನು ಸೂಚಿಸ್ತಾ ಇದೆ. ಅಥವಾ ನೀವು ಟೀಚಿಂಗೇ ಮಾಡಬಹುದು. ಹಲವಾರು MBBS ಸ್ಟೂಡೆಂಟ್ಸ್ನ ತಯಾರಿ ಮಾಡಲಿಕ್ಕೂ ಇದು ಯೋಗ್ಯವಾಗಿದೆ. ಹೀಗಾಗಿ ಆ ರೀತಿಯಲ್ಲಿ ಪ್ರಯತ್ನ ಮಾಡಿ. ನಿಮಗೆ ಈ IPS ಸ್ವಲ್ಪ ಕ್ಲಿಷ್ಟವಾಗಿದೆ. ಹೀಗಾಗಿ ಇದರಲ್ಲೇ ಮುಂದುವರಿಯೋದು ತುಂಬ ಒಳ್ಳೆಯದು ಅಂತ ನಿಮ್ಮ ಜಾತಕವೇ ಒಂದು ಮಾರ್ಗ ತೋರಿಸ್ತಾ ಇದೆ. ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ ಮುಂದಿನ ಸಂದೇಶ, ಬೆಂಗಳೂರಿಂದ ರಘು ಅವರು. ಇವರು ಹುಟ್ಟಿದ ದಿನಾಂಕ 8/3/1994, ಹುಟ್ಟಿದ ಸಮಯ 7:50 PM. ಇವರ ಪ್ರಶ್ನೆ, ವಿವಾಹ ಹಾಗೂ ಆರೋಗ್ಯದ ಬಗ್ಗೆ ತಿಳಿಸಿ ಅಂತ. ರಘು ಅವರ ಪ್ರಶ್ನೆ ಒಂದು ವಿವಾಹ ಮತ್ತು ಆರೋಗ್ಯದ ಬಗ್ಗೆ ಕೇಳಿದ್ದಾರೆ. ಆರೋಗ್ಯ ಮೊದಲಿಗೆ ಗಮನಿಸೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನಾಧಿಪತಿ ಬುಧ ಪಂಚಮದಲ್ಲಿ ಲಾಭಾಧಿಪತಿ ಜೊತೆಗಿರೋದು ಒಳ್ಳೆಯದು. ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ಈಗ ಚಂದ್ರ ಭುಕ್ತಿ ನಡೀತಾ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸ್ತಾ ಇದೆ. ಚಂದ್ರ ಕುಜ ಈ ಕಾಲ ಏನಿದೆ ಇದನ್ನು ಸಂಧಿಶಾಂತಿ, ಕುಜನ ಭುಕ್ತಿ ಬಂದುಬಿಟ್ರಂತೂ ಸಂಧಿಶಾಂತಿ ಕಾಲವೇ ಆಗುತ್ತೆ. ಇದು ಈ ಡಿಸೆಂಬರ್ ನಂತರದಲ್ಲಿ ಸಂಧಿಶಾಂತಿ ಇದೆ. ದಯವಿಟ್ಟು ರಾಹು ಬೃಹಸ್ಪತಿ ಸಂಧಿಶಾಂತಿ ತಪ್ಪದೆ ಮಾಡಿಸಿ. ನಿಮಗೆ 27ರ ನಂತರದಲ್ಲಿ ಗುರುಕಾಲ, ಗುರುವಿನ ದಶೆ ಪ್ರಾರಂಭವಾಗುತ್ತೆ. ಅಲ್ಲಿಂದ ಸ್ವಲ್ಪ ಸೌಖ್ಯವಾಗಿರ್ತೀರ. ವಿವಾಹಕ್ಕೂ ಅಷ್ಟೇ, ಅಲ್ಲಿಂದ ನಿಮಗೆ ಹೆಚ್ಚಿನ ಅನುಕೂಲ. ತಡ ಆಗಿದೆ, ವಿಳಂಬ ಆಗಿದೆ, ಹೌದು. ಈ ಎಲ್ಲ ಜಾತಕದಲ್ಲೂ ಇಂಥದ್ದೇ ಒಂದು ಪರಿಸ್ಥಿತಿ ಇದೆ. ಕಾರಣ ಜನರ, ವ್ಯಕ್ತಿಗಳ, ಹುಡುಗಿಯರ ಮನಸ್ಥಿತಿ, ಅವರ ಅಪೇಕ್ಷೆಗಳು, ಅಭಿಲಾಷೆಗಳು ವಿಪರೀತವಾಗಿರೋದ್ರಿಂದ ತೊಡಕಾಗ್ತಾ ಇದೆಯೇ ವಿನಃ ಇದು ಜಾತಕದಿಂದ ಅಂತ ಹೇಳಿದ್ರೆ ಹೇಳೋಕ್ಕಾಗಲ್ಲ, ಮೂರ್ಖತನವಾಗುತ್ತೆ. ಹೀಗಾಗಿ ನಿಮಗೆ ಆ ಅನುಕೂಲ ಇದೆಯಾ ಅಂತಂದರೆ ಆ ಸಪ್ತಮಾಧಿಪತಿ ನಿಮಗೆ ಶತ್ರು ಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದ ಗುರುಗ್ರಹ ಶಾಂತಿ ಒಂದು ದಯವಿಟ್ಟು ಮಾಡಿಸಿ, ಅದರಿಂದ ನಿಮಗೆ ಸ್ವಲ್ಪ ಸಹಾಯವಾಗುತ್ತೆ. ವಿವಾಹಕ್ಕೆ ಸಂಬಂಧದಾಗ ನಾನು ಹೇಳಿದ್ದು, ವಿವಾಹಕ್ಕೆ ಗುರುಗ್ರಹ ಶಾಂತಿಯನ್ನು ಮಾಡಿಸಿ ಒಂದು ಈಶ್ವರ ಸನ್ನಿಧಾನದಲ್ಲಿ ಒಂದು ಕಲ್ಯಾಣೋತ್ಸವ ನಮ್ಮ ನಂಜನಗೂಡಿನಲ್ಲೋ ಎಲ್ಲೋ ಈಶ್ವರ ಗಿರಿಜಾ ಕಲ್ಯಾಣ ಒಂದು ಮಾಡಿಸಿ, ಅದು ತುಂಬ ತುಂಬ ಸಹಾಯವಾಗುತ್ತೆ. ಉಳಿದ ಹಾಗೆ ನಿಮಗೆ ಬೇರೆ ರೀತಿಯ ಅನುಕೂಲಗಳು ಜೀವನದಲ್ಲಿ ಒಂದು ಸಮಾಧಾನ, ಸೌಖ್ಯ, ಇದಕ್ಕೆ ಶುಕ್ರನ ಸಹಾಯ ತುಂಬ ಚೆನ್ನಾಗಿದೆ. ಹೀಗಾಗಿ ಅನುಕೂಲ ಆಗುತ್ತೆ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಹಾವೇರಿಯಿಂದ ನವೀನ್. ಇವರು ಹುಟ್ಟಿದ ದಿನಾಂಕ 22/6/1994, ಹುಟ್ಟಿದ ಸಮಯ 4:30 AM. ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅಂತ. ನವೀನ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿದೆ. ನೋಡೋಣ. ನೋಡಿ, ತಮ್ಮದು ವೃಷಭ ಲಗ್ನವಾಗಿದೆ. ಲಗ್ನದಿಂದ ಸಪ್ತಮಾಧಿಪತಿ ಕುಜ ವ್ಯಯದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿ ತೊಂದರೆ ಇಲ್ಲ. ಚಂದ್ರ ಇದ್ದಾನೆ, ಬಲಿಷ್ಠನಾಗಿದ್ದಾನೆ ಪಕ್ಷದ ಬಲದಿಂದ, ಒಳ್ಳೆಯ ಲಕ್ಷಣ. ಪ್ರಸ್ತುತ ನಿಮಗೆ ಶುಕ್ರ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಕುಜನ ಕಾಲ. ನೋಡಿ, ಜನವರಿ ಒಳಗೆ ಆಗುವ ಸಾಧ್ಯತೆಗಳು ಅಧಿಕವಾಗಿದೆ. ಒಂದು ಸಲ ಸಾಧ್ಯವಾದರೆ ಕುಜಗ್ರಹ ಶಾಂತಿಯನ್ನು ಮಾಡಿಸಿ, ಮತ್ತು ಯಾವುದಾದ್ರು ಅಮ್ಮನವರ ಸನ್ನಿಧಾನದಲ್ಲಿ ಸಾಧ್ಯವಾದರೆ ಒಂದು ಸಲ ಉಡುಪಿ ಸಮೀಪದಲ್ಲಿ ಇಂದ್ರಾಣಿ ದೇವಸ್ಥಾನ ಅಂತಿದೆ, ಅಲ್ಲಿಗೆ ಹೋಗಿ ಅಲ್ಲಿ ಪತ್ನಿ ಮನೋರಮಾಂ ದೇಹಿ ಮನೋವೃತ್ತ ಅನುಸಾರಣಿ ಈ ಒಂದು ಮಂತ್ರದಲ್ಲಿ ತಾವು ಸಂಪುಟೀಕರಣ ಪಾರಾಯಣ ಮಾಡಿಸಿ
ತುಂಬ ಸಹಾಯವಾಗುತ್ತೆ. ಮಾಡಿ ನೋಡಿ. 2027 ಜನವರಿ ಒಳಗೆ ಆಗುವ ಸಾಧ್ಯತೆ ಅಧಿಕವಾಗಿದೆ. ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, 12 ರಾಶಿಗಳ ಬಗ್ಗೆ ತಿಳಿಸೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜನನ್ನು ಕಾಣ್ತಾ ಇದ್ವಿ. ಮಿಥುನ ರಾಶಿಯಲ್ಲಿ ಬುಧ ಇರತಕ್ಕಂಥದ್ದು. ರವಿ ಗುರು ಯುತಿಯನ್ನು ಕಾಣ್ತಾ ಇದ್ವಿ. ಕರ್ಕಟಕ ರಾಶಿಯಲ್ಲಿ ಶುಕ್ರಕೇತುಗಳನ್ನು ಕಾಣ್ತಾ ಇದ್ವಿ, ಅದು ಸಿಂಹ ರಾಶಿಯಲ್ಲಿ. ಇನ್ನು ಮಾಂದಿ ಉದಯಾಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ. ಧನು ರಾಶಿಯಲ್ಲಿ ಈ ದಿವಸ ಚಂದ್ರ ಇರತಕ್ಕಂಥದ್ದು. ಇನ್ನು ರಾಹು ಮತ್ತು ಶನೈಶ್ಚರು ಕುಂಭ ಮೀನಗಳಲ್ಲಿದ್ದಾರೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ದೇವರ ಪೂಜೆ ಪುನಸ್ಕಾರ ಇಂಥವುಗಳೆಲ್ಲ ಆಸಕ್ತಿ ಬರುತ್ತೆ. ಉತ್ತಮರ ಭೇಟಿ, ಗುರು ಶಿಷ್ಯರಲ್ಲಿ ಉತ್ತಮ ಬಾಂಧವ್ಯ, ಗುರುಗಳ ಸ್ಮರಣೆ, ಈ ರೀತಿಯ ಒಂದು ಶುಭ ಫಲವನ್ನು ತಾವು ಕಾಣ್ತೀರ. ಇದರ ಜೊತೆಗೆ ಒಂದು ತೊಡಕು ಇದೆ, ಅಪಮಾನ, ನಿಂದೆ, ಯಾರಿಂದಲೂ ಬಯಸ್ಕೊಳ್ತಕ್ಕಂಥದ್ದು. ಅದು ಕೂಡ ಎಲ್ಲಿ ರಸ್ತೆಯಲ್ಲೋ ಅಥವಾ ಇನ್ಯಾವುದೋ ಸಭೆಯಲ್ಲೋ ಈ ರೀತಿಯ ಒಂದು ಸಾಧ್ಯತೆ ಕೂಡ ಇರುತ್ತದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಹಲವು ಜನ ಸೇರಿದ ಕಡೆ ಅಥವಾ ಇನ್ಯಾವುದೋ ಒಂದು ಗ್ರೂಪ್ ಮೆಸೇಜ್ಗಳಲ್ಲಿ ಎಲ್ಲರೂ ಇದೆ 25,000 ಜನ ಇರೋ ಗ್ರೂಪಲ್ಲಿ ಒಂದು ಅಸಮಾಧಾನ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಉಳಿದ ಹಾಗೆ ದಿವಸ ನಿಮಗೆ ಕುಟುಂಬದಲ್ಲಿ ಸ್ವಲ್ಪ ಅಸಮಾಧಾನ, ವಿದ್ಯಾರ್ಥಿಗಳಿಗೆ ಸ್ವಲ್ಪ ಘರ್ಷಣೆ, ತೊಡಕುಗಳು ಇದನ್ನು ಕೂಡ ಸೂಚಿಸ್ತಾ ಇದೆ. ಗಮನ ಇರಲಿ. ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆ ಮಾಡೋದು, ನರಸಿಂಹ ಸನ್ನಿಧಾನಕ್ಕೆ ಹೋಗಿ ಬರತಕ್ಕಂಥದ್ದು ಬಹಳ ಒಳ್ಳೆಯದು. ಇನ್ನು ವೃಷಭ ರಾಶಿಯವರಿಗೆ ದಿವಸ ವೃತ್ತಿಯಲ್ಲೇ ನಿಮಗೆ ಹೆಚ್ಚಿನ ಅನುಕೂಲ, ಹಿರಿಯರ ಸಪೋರ್ಟು ಇದೆಲ್ಲ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಅಧ್ಯಯನಶೀಲರಿಗೆ ಒಳ್ಳೆಯ ರೀತಿಯ ಮಾರ್ಗದರ್ಶನ ಸಿಗುತ್ತೆ. ಗುರು ಶಿಷ್ಯರ ಬಾಂಧವ್ಯ ಚೆನ್ನಾಗಿರ್ತದೆ. ಆ ರೀತಿಯಲ್ಲಿ ಅನುಕೂಲ ಚೆನ್ನಾಗಿದೆ. ಇದು ಸಹ ಸಂಗಾತಿಯಲ್ಲಿ ಸ್ವಲ್ಪ ತೊಡಕು, ಅಸಮಾಧಾನ, ನಿಮ್ಮ ಆಲೋಚನೆ ಬೇರೆ, ಅವರ ಆಲೋಚನೆ ಮ್ಯಾಚ್ ಆಗಲ್ಲ. ಒಂದೇ ಥರ ಇತ್ತು ನನ್ನ ಆಲೋಚನೆ ಮುಂಚೆ, ನೀನು ಒಟ್ಟಿಗೆ ಒಂದೇ ಥರ ಯೋಚನೆ ಮಾಡ್ತಾಯಿದ್ವಿ, ಈಗ ಬೇರೆ ಆಗಿದೆ. ಈ ಹೊತ್ತು ಹಾಗನ್ಸುತ್ತೆ. ಇಬ್ಬರು ಬೇರೆ ಬೇರೆ ಥರ ದಾರಿಯಲ್ಲಿ ಹೋಗೋದಾಗತ್ತೆ. ಆ ರೀತಿಯ ಒಂದು ಸಂದರ್ಭ ಎದುರಾಗುತ್ತೆ. ಹೆಣ್ಮಕ್ಕಳಿಗೆ ಸ್ವಲ್ಪ ವ್ಯಥೆ, ಮನಸ್ತಾಪ ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥಿಸ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಒಂದು ಸಮಾಧಾನ, ಸೌಖ್ಯ ಫಲವನ್ನು ಕಾಣ್ತೀರಾ. ಬಲ ಇದೆ ಮುಖ್ಯವಾಗಿ. ಮತ್ತು ಈ ಕಾನೂನು ಆ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ಲಾಯರ್ಸ್ಗೆ ಮತ್ತು ಉಪನ್ಯಾಸಕರಿಗೆ ತುಂಬ ಚೆನ್ನಾಗಿದೆ. ಅರ್ಚಕ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರಿಗೆ ಆಷಾಢ ಮಾಸದಲ್ಲೂ ಯಾವುದೋ ಒಂದು ಪೂಜೆ ಪುನಸ್ಕಾರ, ಇನ್ಯಾವುದೋ ಒಂದು ಉಪನ್ಯಾಸ ಸಿಗ್ತಾ ಇದೆಯಲ್ಲ, ಈ ರೀತಿಯ ಒಂದು ಫಲ ಕಾಣ್ತೀರ, ಸಂಶಯ ಇಲ್ಲ. ಇನ್ನು ನಿಮಗೆ ಸಂಗಾತಿಯಿಂದ ಸಾಮರಸ್ಯ, ಪ್ರೀತಿ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಆ ವ್ಯವಹಾರಗಳಲ್ಲಿ ಯಾವುದೋ ಪುಸ್ತಕ ಮತ್ತೊಂದು ಮಗದೊಂದು ಇಂತಹ ಸ್ಟೇಷನರಿ ತುಂಬ ಚೆನ್ನಾಗಿ ಲಾಭದಾಯಕವಾಗಿದೆ ಈ ದಿವಸ. ಅಧಿಕ ಲಾಭ. ಸ್ವಲ್ಪ ನಿಮಗೆ ಶತ್ರು ಬಾಧೆ ಇದು ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು. ಸಾಲ ವಿಚಾರದಲ್ಲೂ ಸ್ವಲ್ಪ ಹುಷಾರು. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಸಮಾಧಾನ, ಸೌಖ್ಯ, ಒಂದು ರೀತಿಯಲ್ಲಿ ಸಮಾಧಾನ ಕಾಣಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಈ ದಿವಸ ನಿಮಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಏರುಪೇರು ಸೂಚಿಸ್ತಾ ಇದೆ. ಉದರ ಬಾಧೆ ಸೂಚಿಸ್ತಾ ಇದೆ. ಹುಷಾರು. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಸಮಾಧಾನ, ಮಕ್ಕಳಿಂದ ಏನೋ ಕಿರಿಕಿರಿ, ಅವರ ವರ್ತನೆಗಳು ನಿಮಗೆ ಹಿಂಸೆ ಮಾಡ್ತಕ್ಕಂಥದ್ದು, ತಿರುಗಿ ಬೀಳ್ತಕ್ಕಂಥದ್ದು ಇದೆಲ್ಲ ಇದೆ ಈ ದಿವಸ. ಅದು ಹೈರಾಣಾಗ್ಬಿಡ್ತೀರ. ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ. ಉಳಿದ ಹಾಗೆ ಸ್ನೇಹಿತರ, ಬಂಧುಗಳ ಸಹಾಯ ಸ್ವಲ್ಪ ಮಟ್ಟಿಗೆ ಅನುಕೂಲಕರವಾಗಿರ್ತದೆ. ಕೃಷಿಕರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. ಕುಟುಂಬದಲ್ಲಿ ಹೆಣ್ಮಕ್ಕಳಿಗೆ ಸ್ವಲ್ಪ ಏನೋ ಮನಸ್ತಾಪದ ಲಕ್ಷಣ ಸೂಚಿಸ್ತಾ ಇದೆ. ಹೀಗಾಗಿ ಅಮ್ಮನವರ ಪ್ರಾರ್ಥನೆ, ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ಸಿಂಹರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗಿನ ಒಳ್ಳೆಯ ಫಲ ಕಾಣ್ತೀರ ಈ ದಿವಸ. ಅದರಲ್ಲೂ ಈ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಸೇನೆ ಇಂಥ ಹೀಗೆ ಯಾವುದನ್ನು ಸ್ವಲ್ಪ ನಾವು ಕಟ್ಟುನಿಟ್ಟಿನ ಕ್ಷೇತ್ರಗಳು ಅಂತೀವೋ ಅಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ. ಅನುಕೂಲದ ಒಂದು ಫಲ ಕಾಣ್ತೀರ. ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ಈ ದಿವಸ ಸ್ವಲ್ಪ ಹಿನ್ನಡೆ, ಸ್ವಲ್ಪ ವಿಷಜಂತುಗಳ ಭಯ ಸೂಚಿಸ್ತಾ ಇದೆ. ಕೃಷಿ ಭೂಮಿ ಇಂತಹ ಪ್ರದೇಶಗಳಲ್ಲಿ ಸ್ವಲ್ಪ ಹುಷಾರು. ಹೊಲಗದ್ದೆಗಳಲ್ಲಿ ಸ್ವಲ್ಪ ಗಮನ ಇರಲಿ. ಇನ್ನು ಈ ದಿವಸ ಹಳ್ಳಿಗಳಲ್ಲಿ ನೋಡಿ, ವಾತಾವರಣ ಸ್ವಲ್ಪ ಕಹಿಯಾಗಿರ್ತದೆ. ಅವರಿವರ ಮಧ್ಯೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳ ಸಾಧ್ಯತೆ ಸೂಚಿಸ್ತಾ ಇದೆ. ಆದರೆ ಹೈಯರ್ ಸ್ಟಡೀಸ್ವರೆಗೆ ತುಂಬ ಚೆನ್ನಾಗಿದೆ. ಮತ್ತು ಮಕ್ಕಳ ವಿಚಾರದಲ್ಲಿ ಒಂದು ಸಾಮರಸ್ಯ, ಪ್ರೀತಿಯ ಭಾವನೆ ಇದು ಸೂಚಿಸ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಇನ್ನು
ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿರ್ತದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಇನ್ನು ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಟೀಚಿಂಗು, ಕೋಚಿಂಗ್ ಈ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಲೈಬ್ರರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಹಳ್ಳಿಗಳಲ್ಲಿ ಸಾಮರಸ್ಯದ ವಾತಾವರಣ, ಬಂಧು ಸ್ನೇಹಿತರಲ್ಲಿ ತುಂಬ ಪ್ರೀತಿ ವಿಶ್ವಾಸಗಳು ತುಂಬ ಚೆನ್ನಾಗಿರುತ್ತದೆ. ಈ ದಿವಸ ದಾಂಪತ್ಯದಲ್ಲೂ ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಹೆಚ್ಚಿನ ಫಲ ಚೆನ್ನಾಗಿದೆ ಇವರೇ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ನಿಮಗೆ ಅನುಕೂಲದ ಫಲ ಇದೆ. ಧೈರ್ಯ ಸಾಹಸಗಳ ಕೆಲಸಗಳಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಹೋರಾಟದ ಸ್ವಭಾವದವರಿಗೆ ಈ ದಿವಸ ಜಯ ಸಿಗುತ್ತೆ. ಮತ್ತು ಈ ದಿವಸ ಸ್ವಲ್ಪ ಆಹಾರ ವ್ಯತ್ಯಾಸ ಮಾಡಿಕೊಳ್ಳೋ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದ ಸ್ವಲ್ಪ ವ್ಯತ್ಯಾಸ ಆಗೋ ಲಕ್ಷಣ ಇದೆ. ವಿದ್ಯಾರ್ಥಿಗಳಿಗೆ ನೋಡಿ ಜಗಳ, ಕಲಹ ಅಂಥದ್ದೊಂದು ಸಂದರ್ಭಗಳು ಎದುರಾಗುತ್ತೆ, ಹುಷಾರಾಗಿರಿ. ಈ ದಿವಸ ಸಂಗಾತಿಯಲ್ಲಿ ಅವರ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆಗೋ ಲಕ್ಷಣ ಸೂಚಿಸ್ತಾ ಇದೆ, ಹುಷಾರು. ಪ್ರಾರ್ಥನೆಗೆ ಈ ದಿವಸ ನೀವು ಕೂಡ ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳೋದು, ನರಸಿಂಹ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸೋದು ಒಳ್ಳೆಯದು. ಇನ್ನು ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಅಸಮಾಧಾನ ಇದೆ. ಸಮಾಧಾನ ಇನ್ನೂ ಸ್ವಲ್ಪ ಬರಬೇಕಾಗಿದೆ, ಸದ್ಯಕ್ಕೆ ಅಷ್ಟಿಲ್ಲ. ಹೀಗಾಗಿ ಎಚ್ಚರಿಕೆಯಿಂದ ಇರಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ಅಪಮಾನ, ಸ್ವಲ್ಪ ಮನಸ್ತಾಪ, ಎಲ್ಲರ ಎದುರಿಗೇನೋ ಹೇಳಿಬಿಡ್ತಕ್ಕಂಥದ್ದು, ಅದು ನಿಮ್ಮ ಮನಸ್ಸಿಗೆ ನೋವಾಗುತ್ತೆ, ಆ ರೀತಿಯ ಸಾಧ್ಯತೆ ಇದೆ. ಆದರೆ ಮನೆಯಲ್ಲಿ ಹಾಗಿಲ್ಲ. ಕುಟುಂಬದಲ್ಲಿ ಒಂದು ಬಲ, ಕುಟುಂಬದ ಸಹಕಾರ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರುತ್ತದೆ. ಸ್ತ್ರೀಯರಿಗೆ ಮನೆಯಲ್ಲಿ ಹೆಚ್ಚಿನ ಗೌರವ, ಸ್ಥಾನಮಾನ ಇದು ಈ ರೀತಿಯ ಸೂಚಿಸ್ತಾ ಇದೆ. ಸುಗ್ರಾಸ ಭೋಜನ, ಊಟಕ್ಕೆ ಕೊರತೆ ಇಲ್ಲ, ಆ ರೀತಿಯಲ್ಲಿ ಅನುಕೂಲಕರವಾಗಿದೆ. ಆರೋಗ್ಯ ಸ್ವಲ್ಪ ವ್ಯತ್ಯಾಸ, ತಲೆನೋವು ಬರೋ ಸಾಧ್ಯತೆ ಇದೆ ಈ ದಿವಸ. ಸುಬ್ರಹ್ಮಣ್ಯ ಕವಚ ಹೇಳ್ಕೊಳ್ಳಿ. ಇನ್ನು ಧನುರಾಶಿಯವರಿಗೆ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ. ಶ್ಲಾಘನೆ, ಪ್ರಶಂಸೆ ಅಂತೀವಲ್ಲ, ಅದು ಉಂಟಾಗುತ್ತದೆ. ಮತ್ತು ಇನ್ನು ಈ ದಿವಸ ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ಅನ್ಯೋನ್ಯತೆ ತುಂಬ ಚೆನ್ನಾಗಿದೆ. ಶಿಕ್ಷಣ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಆ ವ್ಯವಹಾರಗಳು ಮತ್ತೊಂದು ಇರತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಬಲ ಇದೆ. ಹಳೆಯ ಮಿತ್ರರ ಭೇಟಿ, ಅವರಿಂದ ಹೆಚ್ಚಿನ ಸಮಾಧಾನ, ಸೌಖ್ಯ ಇದು ಕಾಣ್ತಾ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ, ಸ್ವಲ್ಪ ಮಟ್ಟಿಗೆ ಸಹಕಾರಗಳು, ಸಪೋರ್ಟ್ ಸಿಗ್ತಕ್ಕಂಥ ಸಾಧ್ಯತೆ ಇದೆ. ಸಂಗಾತಿಯಿಂದ ಸ್ವಲ್ಪ ಅಸಮಾಧಾನ ಈ ದಿವಸ, ಸ್ವಲ್ಪ ಅವರಿಂದ ದೂರ ಇರತಕ್ಕಂಥದ್ದು, ಮಾನಸಿಕವಾಗಿ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ಇದು ಸೂಚಿಸ್ತಾ ಇದೆ. ಇನ್ನು ವಿದೇಶ ವಹಿವಾಟಿನ ಲಾಭ ಇತ್ಯಾದಿ ತುಂಬ ಚೆನ್ನಾಗಿದೆ. ಈ ದಿವಸ ಹಿರಿಯರಿಂದ ಒಳ್ಳೆಯ ಮಾರ್ಗದರ್ಶನ, ಸಂಪರ್ಕಗಳು, ದೊಡ್ಡವರ ಸಂಪರ್ಕ ಏರ್ಪಾಡಾಗೋದು ಈ ರೀತಿಯ ಸಾಧ್ಯತೆ ಕೂಡ ಇದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಗೌರಿ ಪ್ರಾರ್ಥನೆಯನ್ನು ಲಕ್ಷ್ಮಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಇವುಗಳ ಆರಾಧನೆ ಬಹಳ ಒಳ್ಳೆಯದು. ಇನ್ನು ಕುಂಭರಾಶಿಯವರಿಗೆ ಕೆಲಸದಲ್ಲಿ ಈ ದಿವಸ ತುಂಬ ಕಿರಿಕಿರಿ ಇದೆ. ಸ್ಥಾನಚ್ಯುತಿ, ಕಿರಿಕಿರಿ, ಅಸಮಾಧಾನ ಇದನ್ನು ಸೂಚಿಸ್ತಾ ಇದೆ. ಹುಷಾರಾಗಿರಿ. ಕೆಲಸ ಸ್ಥಳದಲ್ಲಿ ಬಹಳ ಜಾಗ್ರತೆ ವಹಿಸಿ. ಉಳಿದ ಹಾಗೆ ಈ ದಿವಸ ಕೃಷಿಕರಿಗೆ ತುಂಬ ಚೆನ್ನಾಗಿದೆ. ದಿನಸಿ ವ್ಯಾಪಾರಗಳಿಗೆ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ಹೂವಿನ ವ್ಯಾಪಾರಗಳಿಗೆ, ಹಣ್ಣಿನ ವ್ಯಾಪಾರಗಳಿಗೆ ಲಾಭದಾಯಕವಾಗಿದೆ. ನೀರಿನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಲಾಭದಾಯಕವಾಗಿದೆ. ಈ ದಿವಸ ಮಕ್ಕಳ ವಿದ್ಯಾಭ್ಯಾಸ, ಅವರ ಏಳಿಗೆ ನಿಮಗೆ ಒಂದು ದೊಡ್ಡ ಸಮಾಧಾನ ಕೊಡುತ್ತೆ. ಆ ರೀತಿಯಲ್ಲಿ ಶುಭ ಮಿಶ್ರವಾಗಿದೆ. ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲಗಳು, ಸಮಾಧಾನ, ಸೌಖ್ಯ ಕಾಣ್ತಕ್ಕಂಥದ್ದು, ಕಾರ್ಯಸಿದ್ಧಿ ಉಂಟಾಗ್ತಕ್ಕಂಥದ್ದು, ಬುದ್ಧಿ ಬಲದಿಂದ, ಕಾರ್ಯಕೌಶಲ್ಯದಿಂದ ನಿಮಗೆ ಪ್ರಶಂಸೆ ಒದಗತಕ್ಕಂಥದ್ದು, ಗೌರವ, ಪ್ರತಿಷ್ಠೆಗಳು ಬರತಕ್ಕಂಥದ್ದು ಈ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಸ್ನೇಹಿತರ ಸಹಾಯ, ಬಂಧುಗಳ ಸಹಾಯ, ಸಂಗಾತಿಯಿಂದ ಪ್ರೀತಿ, ವಿಶ್ವಾಸ, ಸಂಗಾತಿಯಿಂದ ಗೌರವ ಇದೆಲ್ಲ ತುಂಬ ಚೆನ್ನಾಗಿದೆ ಇವರೇ. ಈ ದಿವಸ ನಿಮಗೆ ತೊಡಕೆ ಏನಪ್ಪ ಅಂದರೆ ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಸೂಚಿಸ್ತಾ ಇದೆ. ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಮಹಾಭದ್ರಾಯೇ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ 12 ರಾಶಿಗಳ ಜೊತೆಗೆ ವೀಕ್ಷಕರು ಕಳಿಸಿರುವ ಸಂದೇಶಗಳಿಗೆ ಪರಿಹಾರವನ್ನು ತಿಳಿಸಿಕೊಟ್ರಿ. ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.